ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ನಡೆದ ಆರ್ಸಿಬಿ ಮತ್ತು ಸಿಎಸ್ಕೆ ನಡುವಿನ ಪಂದ್ಯದಲ್ಲಿ ನಮ್ಮ ಆರ್ಸಿಬಿ ಭರ್ಜರಿ ಗೆಲುವನ್ನು ದಾಖಲಿಸುವ ಮೂಲಕ ಚೆನ್ನೈ ವಿರುದ್ಧ ಗೆಲುವಿನ ಸವಾರಿಯನ್ನ ಮಾಡಿದೆ. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಆರ್ಸಿಬಿಗೆ ವಿರಾಟ್ ಸಾಲ್ಟ್ ಉತ್ತಮ ಆರಂಭ ತಂದುಕೊಟ್ರು. ಬಿಗ್ ಸ್ಕೋರ್ ಕಲೆ ಹಾಕುವಲ್ಲಿ ಪಡಿಕಲ್, ರಜತ್ ಮತ್ತು ಟೀಮ್ ಡೇವಿಡ್ ಅಮೋಘ ಪ್ರದರ್ಶನವೇ ಕಾರಣ. ಅದರಲ್ಲೂ ಟೀಮ್ ಡೇವಿಡ್ ಪ್ರತಿ ಬಾಲ್ನಲ್ಲೂ ಸಿಕ್ಸರ್ ಬೌಂಡರಿಗಳನ್ನು ಸಿಡಿಸುವ ಮೂಲಕ 70 ರನ್ಗಳನ್ನು ಕಲೆ ಹಾಕುವ ಮೂಲಕ 20 ಓವರ್ನಲ್ಲಿ ಆರ್ಸಿಬಿ 250 ರನ್ ಕಲೆ ಹಾಕೋದಕ್ಕೆ ಟೀಮ್ ಡೇವಿಡ್ ಅವರ ಪಾತ್ರ ದೊಡ್ಡದು ಅಂತಾನೆ ಹೇಳ್ಬೋದು. ಆ ಮೂಲಕ ಸೀಸನ್ 19ರಲ್ಲಿ ಸದ್ಯ ಅತಿ ಹೆಚ್ಚು ಸ್ಕೋರ್ ಕಲೆ ಹಾಕಿದ ತಂಡ ಅನ್ನೋ ದಾಖಲೆಯನ್ನ ಇದೀಗ ಆರ್ಸಿಬಿ ಬರೆದಿದೆ. ಟೀಮ್ ಡೇವಿಡ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ಒಂದ್ ಕಡೆ ಆದ್ರೆ, ಇತ್ತ ಸಿಎಸ್ಕೆ ಕೂಡ ವಿಕೆಟ್ ಕಳೆದುಕೊಂಡ್ರು. ಸಿಎಸ್ಕೆ ಪರ ಕೂಡ ಉತ್ತಮ ಬ್ಯಾಟಿಂಗ್ ಪ್ರದರ್ಶನ ಕೆಲ ಆಟಗಾರರು ನೀಡಿದ್ರು. ಸರ್ಫರಾಜ್, ಪ್ರಶಾಂತ್ ವೀರ್ ಮತ್ತು ಓವರ್ಟನ್ ಅಬ್ಬರದ ಬ್ಯಾಟಿಂಗ್ ಪ್ರದರ್ಶನ ನೀಡಿದ್ರು. ಹೀಗಿದ್ರು ಆರ್ಸಿಬಿ ಕೊನೆಯಲ್ಲಿ 43 ರನ್ಗಳ ಗೆಲುವನ್ನ ದಾಖಲಿಸಿತು. ಇನ್ನು ಚಿನ್ನಸ್ವಾಮಿಯಲ್ಲಿ ನಿನ್ನೆ ಮ್ಯಾಚ್ ನಲ್ಲಿ ರನ್ ಹೊಳೆ ಹರಿದರೆ, ಒಂದು ಕಡೆ ರನ್ ಮಳೆ ಜೊತೆಯಲ್ಲಿ ದಾಖಲೆಗಳ ಸುರಿಮಳೆ ಕೂಡ ನಿನ್ನೆಯ ಆರ್ಸಿಬಿ ಮತ್ತು ಸಿಎಸ್ಕೆ ಪಂದ್ಯದಲ್ಲಿ ಸೃಷ್ಟಿಯಾಗಿದೆ. ಹೌದು, ನಿನ್ನೆಯ ಮ್ಯಾಚ್ ನಲ್ಲಿ ಹಲವು ದಾಖಲೆಗಳು ಸೃಷ್ಟಿಯಾಗಿದ್ದು, ಹಾಗಾದ್ರೆ ನಿನ್ನೆ ಸೃಷ್ಟಿಯಾದ ದಾಖಲೆಗಳು ಯಾವುದು ಅನ್ನೋದನ್ನ ನೋಡ್ತಾ ಹೋದ್ರೆ, ಮೊದಲನೆಯದಾಗಿ 19 ವರ್ಷಗಳ IPL ಇತಿಹಾಸದಲ್ಲಿ ಚೆನ್ನೈ ವಿರುದ್ಧ ಅತ್ಯಧಿಕ ರನ್ ಕಲೆ ಹಾಕಿದ ದಾಖಲೆಯನ್ನ ಇದೀಗ ಆರ್ಸಿಬಿ ಬರೆದಿದೆ. 250 ರನ್ಗಳನ್ನು ಕಲೆ ಹಾಕುವ ಮೂಲಕ ಚೆನ್ನೈ ವಿರುದ್ಧ 235 ರನ್ಗಳಿಗೂ ಅಧಿಕ ರನ್ ಕಲೆ ಹಾಕಿದ ಮೊದಲ ತಂಡ ಅನ್ನೋ ದಾಖಲೆಯನ್ನ ಇದೀಗ ಆರ್ಸಿಬಿ ಬರೆದಿದೆ. ಇನ್ನು ಸಿಎಸ್ಕೆ ವಿರುದ್ಧ 2 ಸೀಸನ್ ನಲ್ಲಿ ಬ್ಯಾಕ್ ಟು ಬ್ಯಾಕ್ 3 ಗೆಲುವನ್ನು ದಾಖಲಿಸಿ ಹ್ಯಾಟ್ರಿಕ್ ಬರೆದ್ರೆ, ಇತ್ತ ಸತತ 4 ಪಂದ್ಯದಲ್ಲಿ ಸಿಎಸ್ಕೆ ವಿರುದ್ಧ ಗೆಲುವು ಪಡೆಯುವ ಮೂಲಕ ಆರ್ಸಿಬಿ ಇನ್ನೊಂದು ದಾಖಲೆಯನ್ನ ಇದೀಗ ಸೃಷ್ಟಿ ಮಾಡಿದೆ. ಇನ್ನು IPL ನಲ್ಲಿ 200+ ರನ್ಗಳನ್ನ 36 ಬಾರಿ ಸಿಡಿಸುವ ಮೂಲಕ IPL ನಲ್ಲಿ ಅತಿ ಹೆಚ್ಚು 200+ ರನ್ ಸಿಡಿಸಿದ ಎರಡನೇ ತಂಡ ಅನ್ನೋ ದಾಖಲೆಯನ್ನ ಬರೆದಿದೆ. ಮೊದಲ ಸ್ಥಾನದಲ್ಲಿ ಸಿಎಸ್ಕೆ 37 ಬಾರಿ ಕಲೆ ಹಾಕುವ ಮೂಲಕ ಮೊದಲ ಸ್ಥಾನವನ್ನ ಅಲಂಕರಿಸಿಕೊಂಡಿದೆ. ಇನ್ನು IPL ನಲ್ಲಿ ಕೊನೆಯ 5 ಓವರ್ ನಲ್ಲಿ ಅತಿ ಹೆಚ್ಚು ರನ್ ಕಲೆ ಹಾಕಿದ ತಂಡ ಅನ್ನೋ ದಾಖಲೆಯನ್ನ ಮೊದಲ 2 ಸ್ಥಾನದಲ್ಲಿಯೂ ಇದೀಗ ಆರ್ಸಿಬಿ ಇದೆ. 2016ರಲ್ಲಿ ಗುಜರಾತ್ ಲಯನ್ಸ್ ವಿರುದ್ಧ ಕೊನೆಯ 5 ಓವರ್ ನಲ್ಲಿ 112 ರನ್ ಕಲೆ ಹಾಕಿದ್ದ ದಾಖಲೆ ಇದ್ರೆ, ಇದೀಗ ನಿನ್ನೆಯ ಸಿಎಸ್ಕೆ ಪಂದ್ಯದಲ್ಲಿ ಕೊನೆಯ 5 ಓವರ್ ನಲ್ಲಿ 97 ರನ್ ಕಲೆ ಹಾಕುವ ಮೂಲಕ ಆರ್ಸಿಬಿ ಮತ್ತೊಂದು ದಾಖಲೆಯನ್ನ ತನ್ನದಾಗಿಸಿಕೊಂಡಿದೆ. ಇನ್ನು ನಿನ್ನೆಯ ಪಂದ್ಯದಲ್ಲಿ ಸ್ವಿಂಗ್ ಸ್ಪೆಷಲಿಸ್ಟ್ ಭುವನೇಶ್ವರ್ ಕುಮಾರ್ 3 ವಿಕೆಟ್ ಪಡೆಯುವ ಮೂಲಕ IPL ನಲ್ಲಿ 200 ವಿಕೆಟ್ ಪಡೆದ ವೇಗದ ಬೌಲರ್ ಅನ್ನೋ ದಾಖಲೆಯನ್ನು ಸಹ ಇದೀಗ ತನ್ನದಾಗಿಸಿಕೊಂಡಿದ್ದಾರೆ. ಇನ್ನು IPL ನಲ್ಲಿ ಚೆನ್ನೈ ವಿರುದ್ಧ ಅತ್ಯಧಿಕ ವೈಯಕ್ತಿಕ ಸ್ಕೋರ್ ಕಲೆ ಹಾಕಿದ ದಾಖಲೆಯನ್ನ ಇದೀಗ ವಿರಾಟ್ ಕೊಹ್ಲಿ ಬರೆದಿದ್ದು, ನಿನ್ನೆಯ ಮ್ಯಾಚ್ ನಲ್ಲಿ 28 ರನ್ಗಳನ್ನು ಕಲೆ ಹಾಕುವ ಮೂಲಕ ಸಿಎಸ್ಕೆ ವಿರುದ್ಧ 1174 ರನ್ ಕಲೆ ಹಾಕಿ ಮೊದಲ ಆಟಗಾರ ಅನ್ನೋ ದಾಖಲೆಯನ್ನ ಇದೀಗ ವಿರಾಟ್ ಕೊಹ್ಲಿ ಬರೆದಿದ್ದಾರೆ. ಇನ್ನು ಕೊನೆಯದಾಗಿ ಸಿಎಸ್ಕೆ ವಿರುದ್ಧ 43 ರನ್ಗಳ ಭರ್ಜರಿ ಗೆಲುವು ದಾಖಲಿಸುತ್ತಿದ್ದಂತೆ ಆರ್ಸಿಬಿಯ ಕ್ಯಾಪ್ಟನ್ ರಜತ್ ಪಾಟಿದಾರ್ IPL ನಲ್ಲಿ ಸತತ 8 ಪಂದ್ಯಗಳಲ್ಲಿ ಗೆಲುವನ್ನು ದಾಖಲಿಸಿದ ಕ್ಯಾಪ್ಟನ್ ಅನ್ನೋ ದಾಖಲೆಯನ್ನ ಇದೀಗ ತನ್ನದಾಗಿಸಿಕೊಂಡಿದ್ದಾರೆ. ಒಟ್ಟಿನಲ್ಲಿ ಚಿನ್ನಸ್ವಾಮಿಯಲ್ಲಿ ನಡೆದ ಸಿಎಸ್ಕೆ ವಿರುದ್ಧದ ಪಂದ್ಯದಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಅಮೋಘ ಪ್ರದರ್ಶನ ನೀಡಿ ಆರ್ಸಿಬಿ ಹಲವು ದಾಖಲೆಗಳನ್ನ ಸೃಷ್ಟಿ ಮಾಡಿದೆ. ಹಾಗಾದ್ರೆ ನಿನ್ನೆಯ ಪಂದ್ಯದಲ್ಲಿ ಆರ್ಸಿಬಿ ಆಟಗಾರರ ಪ್ರದರ್ಶನ ಹೇಗಿತ್ತು? ನಿನ್ನೆಯ ಪಂದ್ಯದಲ್ಲಿ ಆರ್ಸಿಬಿ ಇನ್ನು ಯಾವೆಲ್ಲ ದಾಖಲೆಗಳನ್ನ ನಿರ್ಮಾಣ ಮಾಡಿದೆ? ಕಮೆಂಟ್ ಮಾಡಿ ತಿಳಿಸಿ.